Hi friends, good evening. So welcome back to my YouTube channel. ಯಾರ್ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಂಗೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಂಡ್ ಮಾರ್ನಿಂಗಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ತೋರಿಸ್ಬೇಕು ಅಂತಂದರೆ ನನ್ನ ಹತ್ರ ಲ್ಯಾಕ್ ಆಫ್ ಟೈಮ್. ಸೊ ಹಾಗಾಗಿ ನಾನು ಏನೂ ತೋರ್ಸೋಕ್ಕಾಗಲಿಲ್ಲ. ಆ್ಯಂಡ್ ಡೈರೆಕ್ಟಾಗಿ ನಾನು ನಿಮಗೆ ನಮ್ಮ ಮನೆ ಲಕ್ಷ್ಮಿನೇ ತೋರಿಸ್ತೀನಿ. ಆ್ಯಂಡ್ ಈಗ 7 o'clockಗೆ ಪೂಜೆ ಮಾಡಬೇಕು, ಇನ್ನೂ ಟೈಮ್ ಐತೆ. ಸೊ ಒಂದು ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಹಾಕಿದ್ದೀನಿ. ಬನ್ನಿ, ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಾನು. ಆ್ಯಂಡ್ ಲಕ್ಷ್ಮಿ ನೋಡ್ಕೊಂಬಿಟ್ಟು ಬನ್ನಿ. ತರ್ವಾ ಅಪ್ಪ ಅಪೂರ್ವ ನೋಡೆ ಇವನ್ನ. ದೇವರಿಗೆ ಕುಂಕುಮ ಇಟ್ಟಾಗೆ ಚಂದ ಕಾಣೋದು. ಶೇಕ್ ಮಾಡ್ಬೇಡ ಕಣೋ ತರ್ವಾ. ಅಮ್ಮನಿಗೆ ನಾನು ಎತ್ಕೊತೀನಿ. ಕೊಡೆ ಒಂದು ಸರ್ರಿ ಕೊಡೆ. ಫಸ್ಟ್ ಮಮ್ಮಿ ಬರದೇ ಬೇಡ ಅಂತೀಯಲ್ಲ ಫ್ರೇಮ್ಗೆ. ಅದರಲ್ಲಿ ಕೆಳಗೆ ಮೇಲೆ ನಂದು ನಿಂದು ತಗೊಳಂತ. ನನ್ನ ಮಗ ನನ್ನ ವಿಡಿಯೋ ತೆಗಿಯೋಕೆ ಬಿಟ್ಟು ನೋಡ್ರಿ. ಬಿದ್ದೋಗ್ತೀಯ ಕಣೋ, ಬಿದ್ದೋಗ್ತೀಯ. ಸೊ ಇವಾಗ ನಾನು ದೇವ್ರನ್ನ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ. ಈ ಥರ ನಾನು ರೆಡಿ ಮಾಡಿದ್ದೆ. ಪ್ರತಿ ವರ್ಷ ಒಂದೊಂದು ಥರ ಬೇರೆ ಬೇರೆ ಥರ ರೆಡಿ ಮಾಡ್ತೀನಿ. ಈ ವರ್ಷ ಯಾಕೋ ಹಿಂಗೆ ಕುಂದಿರಿಸ್ಬೇಕು ಅನಿಸ್ತು. ಸೊ ಹಾಗಾಗಿ ಈ ಥರ ಅಲಂಕಾರ ಮಾಡಿ ರೆಡಿ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಖುಷಿಯಾಗಿರೋ ವಿಷಯ ಏನು ಅಂದರೆ, ಬೆಳಗ್ಗೆ ನಾನು ಓದ್ಬಿಟ್ಟು ಕಾಯಿ ಹೊಡೆದಾಗ ನನಗೆ ಹೂ ಸಿಕ್ತು. ಸೊ ಅದೇ ಒಂದು ಖುಷಿಯಾಗಿರೋ ವಿಚಾರ ಅಂದರೆ. ಆ್ಯಂಡ್ ಅದಾದಮೇಲೆ ಇನ್ನು ನಾನು ಫ್ರೂಟ್ಸ್ ಇಡಬೇಕು. ಸೊ ಫ್ರೂಟ್ಸ್ ಇಟ್ಟಿಲ್ಲ, ಇಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಮಡ್ಲಕ್ಕಿದೆಲ್ಲ ಇಡಬೇಕು. ಅದು ಜಸ್ಟ್ ಹಂಗೆ ಕವರಲ್ಲಿ ಹಾಕಿಟ್ಟಿದ್ದೀನಿ. ಆ್ಯಂಡ್ ಇದು ಬಂದು ಔಟ್ಲುಕ್. ಆ್ಯಂಡ್ ಇಲ್ಲಿ ಇದು ಕೂಡ ನೀಟಾಗಿ ಹೂವು ಎಲ್ಲ ಮುಡಿಸ್ಬಿಟ್ಟು ರೆಡಿ ಮಾಡಿದ್ದೀನಿ. ಆ್ಯಂಡ್ ಇಷ್ಟ ಆಯಿತು. ಇಲ್ಲಿ ಕೂಡ ಇಷ್ಟ ಆಗಿದೆ. ಸೊ ಇನ್ನೊಂದು 4 days ನಮ್ಮ ಲಕ್ಷ್ಮಿ ನಮ್ಮ ಜೊತೆಗೆ ಇರ್ತಾರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಬಂದು ಪಾಡ್ಯ, ದೀಪಾವಳಿ ಹಬ್ಬದ ನೆಕ್ಸ್ಟ್ ಡೇ ಎಲ್ಲ ನಾನು ಯಾಕೆ ವಿಡಿಯೋ ಹಾಕಿಲ್ಲ ಅಂದರೆ ಅದಕ್ಕೆ ರೀಸನ್ ಇದೆ. ನಮ್ಮ ಅತ್ತರ್ಗೆ ಹುಷಾರಿಲ್ಲ. ಸೊ ಫೀವರ್ ಬಂದೈತೆ. ಆ ರೀಸನ್ಗೋಸ್ಕರ ನಾನು ಯಾವುದೇ ಥರದ ವ್ಲಾಗ್ ಮಾಡೋಕ್ಕೆ ನನಗೆ ಆಗಿಲ್ಲ, ಟೈಮು ಸಿಕ್ಕಿಲ್ಲ. ಆ್ಯಂಡ್ ನಮ್ಮದು ದೇವ್ರು ಇನ್ನೂ ಇದ್ದಾರೆ. ಇವತ್ತು ಕಳಿಸ್ಕೊಡ್ಬೇಕು ಸಂಜೆ ರಾತ್ರಿ ಮೇಲೆ. ಸೊ ಹಂಗಾಗಿ ಎಲ್ಲ ರೆಡಿ ಮಾಡಿ ಇವತ್ತು ಪೂಜೆ ಎಲ್ಲ ಆಯಿತು, ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲೂ ಕೂಡ ಪೂಜೆ ಮುಗಿಸಿದ್ದೀನಿ. ಒಂಚೂರು ಇವನು ಹುಷಾರಾದರೆ ಆವಾಗ ಎಲ್ಲ ವ್ಲಾಗು ವಿಡಿಯೋ ಎಲ್ಲ ಮಾಡೋಕ್ಕೆ ನನಗೆ ಆರಾಮಾಗಿರುತ್ತೆ. ಇವತ್ತು ಅವನಿಗೆ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ, ಚಟ್ನಿ, ಸಾಂಬಾರು. ನೋಡಿ, ಅದ್ರಾಗೂ 1 ಅಕ್ಕಂಬ 2 ಅಕ್ಕಂಬ ತಿನ್ನೋದೇ ಇಲ್ಲ ಅಂದರೆ ಹೆಂಗೆ ಹುಷಾರಾಗುತ್ತೆ. 1 piece ಇದೆ ಹೆಂಗೆ. ದೇವ್ರು
ಸೊ ಇವತ್ತು ನಮ್ಮ ಮತ್ತವ್ರ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇತ್ತು. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಸೊ ಒಳಗಡೆ ಕೂಡ ಇದ್ದಾವೆ, ನೋಡೋಣ ಎಲ್ಲ. ಫೋಟೋ ತೆಗಿಬೇಕು ನೋಡಿ, ಸಖತ್ತಾಗಿ ಮಾಡಿದ್ದಾರೆ. ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸಖತ್ತಾಗೈತೆ ಥೀಮ್ ಮಾತ್ರ. Which one? This is sugar. Sour. Sour, you explain. Salt, tamarind. Wait, it's time. Berry, pear, banana. Thank you. Okay. ಫೋಟೋ ತೆಗಿಲ್ಲ ಓಕೆ, ಡನ್ ಡನ್. ಕನೆಕ್ಟ್ ಆಗ್ತಿಲ್ಲ, ಮಾಡಿದೆ ಕನೆಕ್ಟ್ ಆಗ್ತಿಲ್ಲ, ಅವಾಗೇ ಮಾಡಿದೆ. ಅವ್ರು ನೋಡ್ತೀನಿ ಅಂದರು, ಕನೆಕ್ಟ್ ಆಗ್ತಿಲ್ಲ. ಬಂದ್ವಿ. ನಮ್ಮ ಅತ್ತರಿಗೊಂಚೂರು ದೃಷ್ಟಿ ತೆಗೆಸ್ಕೊಂಡೆ ಒಳಗೋಗೋಣ ಅಂತ. ಆ್ಯಕ್ಚುಲಿ ದೃಷ್ಟಿ ತಾಯಿ ತೆಗಿಬಾರ್ದು, ತಂದೆ ತೆಗಿಬೇಕು ಅಂತಾರೆ. ಅದಕ್ಕೋಸ್ಕರ ಅವ್ರ ಹತ್ರ ಹೇಳ್ಬಿಟ್ಟು ತೆಗಿಸ್ತಾ ಇದ್ದೀನಿ. ತಂದರೆ ಅದೇನೋ ಸೈಂಟಿಫಿಕ್ ರೀಸನ್, ಮಕ್ಳಿಗೆ ನಾವೇ ದೃಷ್ಟಿ ಅಂತೆ, ಅದಕ್ಕೆ ನಾವು ತೆಗೆದ್ರೆ ಹೋಗಲ್ಲ ಅಂತಾರೆ. ಅದಕ್ಕೆ ಅವ್ರ ಹತ್ರ ಹೇಳಿ ತೆಗಿಸ್ತಾ ಇದ್ದೀನಿ. ಇನ್ನೂ ಶೋಸು ಬಿಚ್ಚಿಲ್ಲ. ಸೌಂಡ್ ಇಷ್ಟರಲ್ಲೇ ಇವ್ರು ನಮ್ಮ ದೇಶ ನಾಳಿದ್ರು ಅನುಮಾನ ಇಲ್ಲ ಸರ್. ಇನ್ನೊಬ್ಬ ಮಸ್ತ, ಇವರೆಲ್ಲರೂ ಮಧ್ಯೆ ಮನುಷ್ಯನ ಕಾಣಿಸ್ತಾನೆ. ರೀಸೆಂಟ್ ಆಗಿ ಇವನ ಮೇಲೆ ಅಟ್ಯಾಕ್ ಆಯ್ತು.
ಅಟ್ಯಾಕ್ ಮಾಡಿದವರು ಈ 4 ಜನರಲ್ಲಿ ಒಬ್ರು ಅಂತ ಗಾಳಿ ಸುದ್ದಿ ಇದೆ. ಇದು ದೊಡ್ಡದಾಗಿ ಮತ್ತೆ ಬೆಂಗಳೂರು 80s 90s ತರ ರೌಡಿಗಳ ರಾಜ್ಯ ಆಗಬಾರ್ದು. ಜನ ನೆಮ್ಮದಿಯಿಂದ ನಿದ್ರೆ ಮಾಡ್ತಾರೆ. ಸೊ ನಿನ್ನೆ ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇವತ್ತು ಕಂಟಿನ್ಯೂ ಮಾಡಿ ಇವತ್ತು ಎಂಡ್ ಮಾಡೋಣ ಅಂತ ವಾಕ್ ಹೋಗಿ ಬಂದೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗಿತ್ತು. ಸೊ ಹಂಗಾಗಿ ನಾನು ರಘು ಇಬ್ಬರು ಇಲ್ಲಿ ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅತ್ತರು ಮನೇಲಿ ಮಲಗಿದ್ದಾನೆ. ಇವತ್ತು ಸ್ಯಾಟರ್ಡೆ, ಯಾಕೋ ತುಂಬ ಟಯರ್ಡ್ ಅನಿಸ್ತಾ ಇದೆ. ಸೊ ಮಾಡೋಕ್ಕೆ ಮೂಡಿಲ್ಲ. ಅದಕ್ಕೋಸ್ಕರ ಇವತ್ತು ಎಲ್ಲನ ಕರ್ಕೊಂಡು ಹೋಗು ಅಂದರೆ ಅವ್ರು ಕೇಳ್ತಿಲ್ಲ. ಅಲ್ಲಿ ಇಲ್ಲಿ ಅಂತಿದ್ದಾರೆ. ಸೊ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಇದೊಂದು ಚೀಟಿ ಈ ಥರ 2 ಚೀಟಿಯಲ್ಲಿ ಬರೆದಿಟ್ಕೊಂಡಿದ್ದೀನಿ. ಒಂದರಲ್ಲಿ ದೇವರಾಯನ ದುರ್ಗ ಅಂತ ಐತೆ, ಇನ್ನೊಂದ್ರಲ್ಲಿ ಔಟಿಂಗ್ ಫಾರ್ ಲಂಚ್ ಅಂತ ಐತೆ. ಸೊ ಇವೆರಡನ್ನೂ ಅವ್ರಿಗೆ ಹೋಗಿ ತೋರಿಸೋಣ. ಅವ್ರು ಯಾವುದು ಪಿಕ್ ಮಾಡ್ತಾರೆ ಅಂತ. ಪಿಕ್ ಮಾಡಿರೋ ಹತ್ರ ಅವ್ರು ಕರ್ಕೊಂಡು ಹೋಗ್ಬೇಕು. ಇದರಲ್ಲಿ ಸ್ಮಾಲ್ ಟ್ವಿಸ್ಟ್ ಏನು ಅಂದರೆ ನಾನು ಅವ್ರನ್ನ ಕರ್ಕೊಂಡು ಹೋಗಲ್ಲ, ಅವರೇ ನನ್ನನ್ನು ಕರ್ಕೊಂಡು ಹೋಗ್ಬೇಕು. ಸೊ ಬನ್ನಿ ಅವ್ರು ಯಾರು ಪಿಕ್ ಮಾಡ್ತಾರೆ ಅಂತ ನೋಡೋಣ. ರೀ ಅಲ್ಲಿ ನೋಡಬೇಡ್ರಿ, ಅಲ್ಲಿ ಇಲ್ಲಿ ಅಂದರೆ ಎಲ್ಲಿ ಏನು ಅಂತ ಕೇಳ್ತಿದ್ದೀರಾ, ಎಲ್ಲೋಗೋದು ಏನು ಎತ್ತಲು ಅಂತ. ಸೊ ಅದಕ್ಕೋಸ್ಕರ ನಾನೇ ನಿಮಗೆ ಟಾಸ್ಕ್ ಈಸಿ ಮಾಡಿಕೊಡ್ತಿದ್ದೀನಿ. ಇದ್ರ ಒಳಗಡೆ ನಾನು 2 ಬರ್ಕೊಂಬಂದಿದ್ದೀನಿ. ಇವೆರಡರಲ್ಲಿ ಒಂದು ಪಿಕ್ ಮಾಡಬೇಕು. ನೀವು ಯಾವ್ದು ಪಿಕ್ ಮಾಡ್ತೀರಾ ಅಂದರೆ ಅಲ್ಲಿಗೆ ನೀವು ನನ್ನನ್ನು ಕರ್ಕೊಂಡು ಹೋಗ್ಬೇಕು ಇವತ್ತು. ಓಕೆ, ಹುಷಾರಾಗಿ ನೋಡಿ ಪಿಕ್ ಮಾಡಿರಿ. ಪಿಕ್ ಮಾಡಪ್ಪ. ಒಂದು ಔಟಿಂಗ್ ಫಾರ್ ಲಂಚ್. ಸೊ ಅವ್ರು ಪಿಕ್ ಮಾಡಿರೋದು ಔಟಿಂಗ್ ಫಾರ್ ಲಂಚ್. ಆ್ಯಂಡ್ ಇದರಲ್ಲಿ ದೇವರಾಯನ ದುರ್ಗ ಅಂತ ಬರೆದಿದ್ದೆ. ಸೊ ಔಟಿಂಗ್ ಫಾರ್ ಲಂಚ್ ಅಂತ ಪಿಕ್ ಮಾಡ್ಕೊಂಡಿದ್ದಾರೆ. ಓಕೆ, ಹೋಗ್ಬಿಟ್ಟು ಬರೋಣ. ಇವಾಗ ಹೊರಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಆದರೆ ಈ ನೋಡಿ ಇವೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ ನಾನು. ಅದಕ್ಕೋಸ್ಕರ ಕೂತ್ಕೊಂಡ್ಬಿಟ್ಟಿದ್ದೀನಿ. ಇವನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡಿ ಆಮೇಲೆ ಹೊರಡೋಣ. ಸೊ ಇವಾಗ ಊಟ ಮಾಡ್ಕೊಂಡು ನಮ್ಮ ಹತ್ತರ ಒಂದು ಯೂನಿಫಾರಮ್ ಎಲ್ಲ ಹಿಂಡಾಕ್ತೆ. ಇವನು ಸಾಕ್ಸ್ ನೋಡ್ರಿ, ಎಷ್ಟು ಜೊತೆ ಸಾಕ್ಸ್ ಇದ್ದಾವೆ. ಸೊ ಎಲ್ಲ ಸಾಕ್ಸ್ನು ಹಿಂಡಾಕಿ ಇವಾಗ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಸೊ ಅದು ಒಂದು ಆಗಬೇಕು. ಸೊ ಇವಾಗ ಹೋಗಿ ಇಸ್ಕೊಂಡು ಬಂದು ಮಮ್ಮಿ ವಿಯೆಟ್ನಾಮ್ಗೆ ಹೋಗ್ತಿದ್ರು. ಸೊ ಹಾಗಾಗಿ ಅದನ್ನು ಪಪ್ಪಂಗೆ ಕೊಡಪ್ಪ, ಅದನ್ನು ಕೊಟ್ಬಿಟ್ಟು ಹೋದರು. ಅದರಲ್ಲಿ ಏನೈತೆ ಅಂತೇಳಿ ಇವಾಗ ಓಪನ್ ಮಾಡೋಣ. ಇದು ಚೂಡಿ ಸೆಟ್ಟು ನನಗೆ ತುಂಬ ದಿನದಿಂದ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡೆ. ಆ್ಯಂಡ್ ನಮ್ಮ ಅತ್ತರ್ಗೆ ಗಾಡಿ ಚಕ್ಲಿ ಬಂದಿದ್ದಾವೆ. ಆ್ಯಂಡ್ ಅದಾದಮೇಲೆ ಏನೇನೋ ಇದ್ದಾವೆ, ಎಲ್ಲ ಓಪನ್ ಮಾಡಿಟ್ಟು ಆಮೇಲೆ ತಿರ್ಗಾ ತೋರಿಸ್ತೀನಿ. ಇದನ್ನು ಸ್ಟಿಚ್ಚಿಗೆ ಕೊಡಬೇಕು. ಆ್ಯಂಡ್ ಅದು ಬಂದು ಕೆಂಪು ಖಾರ ಅಂತಾರೆ, ನಮ್ಮ ಕಡೆ ಮಾಡ್ತಾರೆ. ಅದು ಬಂದು ಕುಂದ. ಆ್ಯಂಡ್ ಅವೆರಡು ಮಿಕ್ಸರ್ಸು. ಇದು ಚಕ್ಲಿ. ಆ್ಯಂಡ್ ಇದರಲ್ಲಿ ಬಂದು ಶೇಂಗಾ ಹೋಳಿಗೆ ತುಪ್ಪದ ಜೊತೆಗೆ ಸಖತ್ತಾಗಿರುತ್ತೆ. ಆ್ಯಂಡ್ ಇದು ಆ ಥರ ಒಂದು ಗಾಡಿ. ಅದು ಬಂದು ಅಪ್ಪೆ ಮಿಡಿ ಅಂತಾರಲ್ಲ ಅದು. ಈ ಪರ್ಸ್ ಮಾತ್ರ ಸಖತ್ತಾಗಿ ಇಷ್ಟ ಆಯಿತು ನನಗೆ. ಎಲ್ಲನೂ ಹೋಗ್ಬೇಕಾದ್ರೆ ಇದು ಒಂದು ಚೂರು ಇಷ್ಟು ಇಟ್ಕೊಂಡು ಹೋದರೆ ಸಖತ್ತಾಗತ್ತೆ. ಆ್ಯಂಡ್ ಅದಾದಮೇಲೆ ಇದು ಬಂದು ಇದು ಕಾಜು ಬರ್ಫಿ. ನಾವು ಇದು ಬ್ಯಾಗ್ ಅಷ್ಟೇ. ಸೊ ಇಷ್ಟು ಐಟಮ್ಸು ಕೊಟ್ಟೋಗಿದ್ದಾರೆ. ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋಣ ಇವಾಗ. ಮನೆಯಲ್ಲಿ ಎಲ್ಲ ಸಾಮಾನೆಲ್ಲ ಈಗ ತಂದ್ವಲ್ಲ ಸ್ಟೇಷನಿಂದ, ಅದನ್ನೆಲ್ಲ ಹಂಗೆ ಇಟ್ಟು ಇವಾಗ ಗ್ರೀನ್ ಟ್ರೆಂಡ್ಸ್ಗೆ ಬಂದಿದ್ದೀವಿ. ರಘು ಒಂದು ಸ್ವಲ್ಪ ಕಟ್ಟಿಂಗ್, ನಂದೊಂದು ಸ್ವಲ್ಪ ವ್ಯಾಕ್ಸಿನ್ ಇತ್ತು. ಸೊ ಮಾಡಿಸ್ಕೊಂಡು ಹೋಗೋಣ ಅಂತ ಅಪಾಯಿಂಟ್ಮೆಂಟ್ ಆಗಲೇ ತೊಗೊಂಡಿದ್ದೀನಿ. ಇವಾಗ ಹೋಗಿ ಮಾಡಿಸ್ಕೊಂಡು ಆಮೇಲೆ ತಿರ್ಗಾ ಸಿಗ್ತೀನಿ. ವ್ಯಾಕ್ಸಿನ್ಗೆ ಬಂದಿದ್ದೀನಿ. ಸೊ ಇವಾಗ ಈವ್ನಿಂಗ್ ವ್ಲಾಗ್ ತಿರ್ಗಾ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್
ಇವತ್ತು ಆ್ಯಕ್ಚುಲಿ ಸಂಡೇ ಬಂದು ಚೀಟ್ ಡೇ. ಓಕೆ, ಏನಾದರೂ ತಿನ್ನೋದು, ಹೆಂಗಾದರೂ ಇರೋದು, ವಿತೌಟ್ ಎಕ್ಸಸೈಸ್ ಆ್ಯಂಡ್ ವಿತೌಟ್ ವಾಕ್. ಇವತ್ತೊಂದೇ ದಿನ, ಬಟ್ ನಾಳೆಯಿಂದ ತಿರ್ಗಾ ಸ್ಟಾರ್ಟ್ ಮಾಡಬೇಕು ಡಯಟ್ ಎಲ್ಲ. ಸೊ ಹಂಗಾಗಿ ಇವತ್ತು ರಘು ಒಂದು ಆಮ್ಲದ್ದು ತಂಬುಳಿ ಥರ ಮಾಡಿದ್ರು. ಅಪ್ಪ, ರಸಮ್ ಆ್ಯಕ್ಚುಲಿ ಎಷ್ಟು ಸಖತ್ತಾಗಿತ್ತು ಅಂದರೆ, ಸೀರಿಯಸ್ಲಿ ನಾನೇ ಒಂದು ಡಬ್ರಿ ಅನ್ನ ತಿಂದಿದ್ದೀನಿ. ಅಪ್ಪಾಜಿ ಒಂದು ನಿಮಿಷ ಅಪ್ಪಾಜಿ, ನಾನೇ ಒಂದು ಡಬ್ರಿ ಅನ್ನ ತಿಂದಿದ್ದೀನೇನೋ ನನಗಂತೂ ಸೀರಿಯಸ್ಲಿ ಗೊತ್ತಿಲ್ಲ, ಅಷ್ಟೊಂದು ತಿಂದ್ಬಿಟ್ಟಿದ್ದೀನಿ. ಅಂದರೆ ಏನು ಅಂದರೆ ದಿನ ನಾನೇ ಮಾಡ್ಕೊಂಡು ತಿಂದು ಬೇಜಾರಾಗೋಗಿತ್ತು. ಸೊ ಇವತ್ತು ಅವ್ರು ಮಾಡಿದ್ದಕ್ಕೆ ಸಖತ್ತಾಗಿ ಊಟ ಮಾಡಿಬಿಟ್ಟಿದ್ದೀನಿ ಮಧ್ಯಾಹ್ನ. ಆ ರೀಸನ್ಗೋಸ್ಕರ ಇವಾಗಂತೂ ಏನು ತಿನ್ನೋ ಸ್ಟೇಜಲ್ಲೇ ಇಲ್ಲ. ಆ್ಯಂಡ್ ಇನ್ನೊಂದು ಹೆಂಗೆ ಗೊತ್ತಾ, ಅದ್ರದ್ದು ರೆಸಿಪಿ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ನಾನು ಮಾಡ್ಬೇಕಾದ್ರೆ. ಆ ರೆಸಿಪಿನ ಶೇರ್ ಮಾಡ್ತೀನಿ. ನೀವು ಮಾಡ್ಕೊಂಡು ತಿಂದರೆ ಸೀರಿಯಸ್ಲಿ ಕಳೆದೋಗ್ಬಿಡ್ತೀರಾ, ಅಷ್ಟು ಸಖತ್ತಾಗಿತ್ತು. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡೆ. ಇವಾಗ ನಾವು ಒಂದು ಚಿಕ್ಕ ತಿರುಪತಿಗೆ ಹೋಗ್ತಿರೋದು. ಸೊ ಆ ದೇವಸ್ಥಾನ ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೇನು ಊಟ ಏನೂ ಇಲ್ಲ, ಅಥರ್ವ್ಗೆ ಮಾತ್ರ ನಾನು ಬಾಕ್ಸ್ ತೊಗೊಂಬಂದಿದ್ದೀನಿ. ಅವನಿಗೆಲ್ಲನ ಊಟ ಮಾಡಿಸ್ಬಿಟ್ರೆ ಅವ್ನು ಮಲ್ಕೊಂಬಿಡ್ತಾನೆ. ಸೊ ಇವತ್ತಿನ ಡೇ ಇಷ್ಟೇ. ಸ್ಯಾಟರ್ಡೆ ಸಂಡೇದು ಕಂಬೈನ್ ಮಾಡಿ ಹಾಕ್ತೀನಿ, ಬಿಕಾಸ್ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಸೊ ಬನ್ನಿ ಇವಾಗ ಅಲ್ಲಿಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮನಸ್ಸಿಗೆ ಸಮಾಧಾನ ಮಾಡಿಕೊಂಡು ಆಮೇಲೆ ತಿರ್ಗಾ ವಾಪಸ್ ಬರೋಣ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋದು. ಸಖತ್ತಾಗಿ ಚೆನ್ನಾಗೈತೆ. ಆ್ಯಂಡ್ ಇಲ್ಲಿ ನೋಡಿ, ನಮಸ್ಕಾರ ಮಾಡ್ಕೊಂಬಿಡಿ. ನಾವು ನಮಸ್ಕಾರ ಮಾಡೋಣ. ನೀವು ಮಾಡಿದ ಸಾಂಬಾರು ಮುಂದೆ ಮಠ ಏನೂ ಇಲ್ಲ ಬಿಡ್ರಿ, ನಿಜ ಸಖತ್ತಾಗಿ. ಇಲ್ಲಿಂದ ಮಠ ಹತ್ರನಾ, ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಈ ದೇವಸ್ಥಾನ ಮಾತ್ರ ಸಖತ್ತಾಗೈತೆ. ಒಳಗಡೆ ಪರ್ಮಿಷನ್ ಇಲ್ಲ, ಸೊ ಹಂಗಾಗಿ ನಾನು ತೆಗ್ದಿಲ್ಲ ನೋಡಿ. ಸಖತ್ತಾಗಿ ಕಟ್ಟಿದ್ದಾರೆ ದೇವಸ್ಥಾನ ಮಾತ್ರ. ಪ್ರಸಾದಕ್ಕೆ ಇದು ಕೊಟ್ಟಿದ್ದಾರೆ. ಆ್ಯಂಡ್ ಡೈಲಿ ಒಂದೊಂದು ಥರ ಇರ್ಬೋದು, ಗೊತ್ತಿಲ್ಲ. ಬಟ್ ನಿಮಿಷ ಯಾಕೆ ಡೈಲಿ ಒಂದೊಂದು ಥರ ಕೊಡ್ಬೋದು, ಗೊತ್ತಿಲ್ಲ. ಬಟ್ ಇವತ್ತು ಕೊಟ್ಟಿರೋದು. ಆ್ಯಂಡ್ ದೀಪೋತ್ಸವ ಬಂದ್ಬಿಟ್ಟು 5ನೇ ತಾರೀಕು ಡಿಸೆಂಬರಲ್ಲಿ ಆಯಿತಾ. ಯಾರನ್ನ ಬರೋಂಗಿದ್ರೆ ಬರ್ಬೋದು. ಆ್ಯಂಡ್ ಪ್ರಸಾದಕ್ಕೆ ಯಾಕೋ ಇದು ಅನ್ನ ಕೊಟ್ಟಿದ್ದಾರೆ, ನೋಡಿ. ಪ್ರಸಾದಕ್ಕೆ ಸ್ವೀಟ್ ಪೊಂಗಲ್ ಕೊಟ್ಟಿದ್ದಾರೆ. ಪ್ರಸಾದ ಯಾವತ್ತೂ ಚೆನ್ನಾಗಿರುತ್ತೆ, ಪ್ರಸಾದ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಇಲ್ಲಿಂದ ಮಠಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ, ಇಲ್ಲ ಅಂತ. ಓಕೆ, ಸೊ ಫೈನ್. ಕೇಳೋದೆ ಅಂತಿಕೆ ಮತ್ತೆ ಕೇಳಬಾರ್ದಾಗಿತ್ತು, ಕರ್ಕೊಂಡು ಹೋಗಲ್ಲ ಅಂದರೆ. ಅವನಿಗೆ ಅಲ್ಲಿ ಕಾರಲ್ಲಿ ಓಪನ್ ಮಾಡ್ಬಿಟ್ಟು ಅವ್ನಿಗೆ ಅಲ್ಲಿ ಒಳಗೆ ಹಾಕ್ಬಿಡ್ರಿ ಹಿಂದಕ್ಕೆ. ಕರ್ಕೊಂಡು ಹೋಗೋದು, ನಾನು ಎತ್ಕೊಳ್ಳೋದು, ನನಗೆ ರೋಸ್ ಆಗೋದು, ನಿನಗೆ ಬೈಯೋದು ಅಲ್ಲ. ಈಗ ಅಲ್ಲಿ ಕಾರಲ್ಲಿ ಓಪನ್ ಮಾಡ್ರಿ, ಅವ್ನು ಕುತ್ಕೊಂತಾನೆ, ಚಳಿ ಐತೆ ಹೊರಗೆ. ಐತೆ ತಿಂತಾನಂತೆ. ಡೋರ್ ಓಪನ್ ಮಾಡ್ಬಿಡ್ರಿ. ಇಲ್ಲಿ ಅಯ್ಯ ಅವೆಲ್ಲ ಚಿಕ್ಕ ಚಿಕ್ಕವರು. ಈ ಕಾರ್ ಓಪನ್ ಮಾಡ್ರಿ, ಇಲ್ಲೇ ಕುಂದಿರ್ಸ್ತೀನಿ ಅವನಿಗೆ, ಇಲ್ಲೇ ತಿನ್ನಿಸ್ತೀನಿ, ಇಲ್ಲೇ ಕೈ ತೊಳ್ಕೊಂಡು.